ಅಜ್ಜಿ ಅಜ್ಜಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸೂರ್ಯ ಅಜ್ಜಿ ಮನೇಲಿಲ್ಲ, ಮಗು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ, ಸರಿ ಹಾಗಿದ್ರೆ ಬರ್ತೀನಿ. ಬಾಯ್, ಟೇಕ್ ಕೇರ್. ಬಾಯ್. ಯಾಕಪ್ಪ ಸೂರ್ಯ, ನಾನು ಗುರ್ತಿಗ್ಲಿಲ್ವಾ? ನಾನು ನಿಮ್ಮ ತಂದೆ ಜಿಗಿರಿ ದೋಸ್ತು ಶಿವಶಂಕರಯ್ಯ. ಸಾರಿ ಅಂಕಲ್, ಗೊತ್ತಾಗಲೇ ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಏನಮ್ಮ, ಹೇಗಿದ್ದೀಯಾ? ನಾ ಚೆನ್ನಾಗಿದ್ದೀನಿ. ಪೂರ್ವಿ ಕುಡಿಯೋದಿಲ್ಲ. ಹಾಂ, ಹೇಳಿ ಅಂಕಲ್, ಏನಿದು ಇಲ್ಲಿವರೆಗೂ? ಅದು ಸರಿ, ನಾನು ಇಲ್ಲಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂಕಲ್? ನೋಡಪ್ಪ ಸೂರ್ಯ, ನಂಗೆ ಮುಂಚೆಯಿಂದನೂ ನಿನ್ನ ಕಂಡ್ರೆ ಒಂಥರ ಪ್ರೀತಿ ಜಾಸ್ತಿ. ನಾನು ಯಾವಾಗ ನಿಮ್ಮ ಮನೆಗೆ ಬಂದ್ರೂ ಒಂದಲ್ಲ ಒಂದು ಉಡುಗೊರೆ ತಂದು ಕೊಡ್ತಾ ಇದ್ದೆ. ನೀನು ಅಷ್ಟೇ, ಅಂಕಲ್ ಏನು ತೊಗೊಂಬಂದಿದ್ದೀರಾ ಅಂತ ಓಡೋಡಿ ಬರ್ತಾ ಇದ್ದೆ. ನೆನಪಿದ್ಯಾ? ಹಾಂ ಅಂಕಲ್. ನೀನು ದೊಡ್ಡವನಾದೆ, ನಿಂದೆ ಬಿಸ್ನೆಸ್ಸು ಅಂತ ಓಡಾಡೋಕ್ಕೆ ಶುರು ಮಾಡಿದೆ. ಮದುವೆನೂ ಆಯಿತು, ನಿನ್ನ ಕೆಲಸದಲ್ಲಿ ನೀನು ಮುಳುಗೋದೆ, ರಾಜಕೀಯದಲ್ಲಿ ನಾನೂ ಬ್ಯುಸಿ ಆದೆ. ನಿಮ್ಮ ಅಪ್ಪಂಗೂ ನನಗೂ ಸ್ವಲ್ಪ ಮನಸ್ತಾಪ ಆಯಿತು, ಮನೆಗೆ ಬರೋದು ಕಡಿಮೆ ಆಗೋಯ್ತು. ಹಾಗಾಗಿ ನಾನೇ ಇಷ್ಟು ದಿನ ಆದಮೇಲೆ ನಿನ್ನನ್ನು ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಅಯ್ಯಯ್ಯೋ, ಯಾಕಮ್ಮ ಇದೆಲ್ಲ ತೊಂದರೆ ತಗೊಂಡೆ? ಪರವಾಗಿಲ್ಲ, ತಗೊಳ್ಳಿ. ಆದರೆ ನಾನು ನಿನ್ನ ಭೇಟಿ ಮಾಡೋಕ್ಕಾಗದೆ ಹೋದ್ರೂ ನೀನು ಎಲ್ಲಿದ್ದೀಯಾ, ಹೇಗಿದ್ದೀಯಾ, ಏನು ಮಾಡ್ತಾ ಇದೆಯಾ ಅಂತ ಎಲ್ಲ ಡೀಟೇಲ್ಸು ತಿಳ್ಕೊಳ್ತಾ ಇದ್ದೆ. ಈಗ ನೀನು ಮನೆ ಬಿಟ್ಟು ಬೇರೆ ಬಂದಿದ್ಯಾ ಅನ್ನೋದು ಗೊತ್ತಾಯ್ತು. ಆದರೆ ಹೆದರ್ಕೋಬೇಡ, ನೀನು ಯಾಕೆ ಹೀಗೆ ಮಾಡಿದೆ, ನಿನ್ನ ಸಮಸ್ಯೆ ಏನು ಅಂತ ನಾನು ಕೇಳಕ್ಕೆ ಬರಲಿಲ್ಲ, ಅಥವಾ ನೀನು ಮಾಡಿದ ತಪ್ಪು ಮನೆಗೆ ವಾಪಸ್ ಹೋಗು ಅಂತ ಬುದ್ಧಿವಾದ ಹೇಳೋಕ್ಕೂ ನಾನು ಬಂದಿಲ್ಲ. ನೀನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನಿಮ್ಮ ಅಪ್ಪಂಗೆ ಸೆಡ್ ಹೊಡೆದು ಬಂದಿದ್ಯಾ. ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿ ಬರಲ್ಲ. ಆದರೆ ನೀನು ಮಾಡ್ತಾ ಇರೋ ಬಿಸ್ನೆಸ್ಸು ನಿನಗೆ ಕೈ ಕೊಟ್ಟಿದೆ ಅಂತ ನಂಗೆ ಗೊತ್ತಾಯಿತು. ಅದು ನಿಜನಾ? ನಾಚ್ಕೋಬೇಡ, ಹೇಳಪ್ಪ. ಹೌದಂಕಲ್. ಮುಂದೆ ಏನು ಮಾಡಬೇಕು ಅಂತ ಇದೆಯಾ? ಅಂದರೆ ನಿನ್ನ ಮುಖದಲ್ಲಿ ಒಂದು ಹೊಸ ಕಳೆ ಇದೆ, ಯುವಕರನ್ನ ಸೆಳೆಯುವಂಥ ಸೂಜಿಗಲ್ಲಿನ ಆಕರ್ಷಣೆ ಇದೆ. ನೀನು ರಾಜಕೀಯಕ್ಕೆ ಬಂದರೆ ನಿನ್ನ ಭವಿಷ್ಯ ಉಜ್ವಲ ಆಗುತ್ತೆ ಅನ್ನೋ ನಂಬಿಕೆ ನಂದು. ಹೇಗಿದ್ರೂ ಒಬ್ಬ ರಾಜಕಾರಣಿ ಮನೆಯಲ್ಲಿ ಹುಟ್ಟಿ ಬೆಳೆದು ಅದೇ ವಾತಾವರಣದಲ್ಲಿರೋದ್ರಿಂದ ರಾಜಕೀಯ ಪ್ರವೇಶಕ್ಕೆ ಬೇಕಾದ ಅರ್ಹತೆ ನಿನಗಿದೆ. ನಾನೇನು ನಿಂಗೆ ಬಲವಂತ ಮಾಡ್ತಾ ಇಲ್ಲ. ಸದ್ಯದ ನಿನ್ನ ಪರಿಸ್ಥಿತಿ ನೋಡಿ ಒಬ್ಬ ಹಿತೈಷಿಯಾಗಿ ಮಾರ್ಗದರ್ಶನ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ. ನೀನು ಕೂತ್ಕೊಂಡು ಯೋಚನೆ ಮಾಡು. ನಿಮ್ಮಂದಲೂ ಒಬ್ಬರು ಸಮಾಜ ಸೇವಕಿ ಇದ್ದಾರೆ. ರಾಜಕೀಯಕ್ಕೆ ಬರೋದ್ರ ಮೂಲಕ ಸಮಾಜ ಸೇವೆ ಮಾಡೋ ಅವಕಾಶ ನೀವು ಪಡ್ಕೋಬೋದು. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಾದರೂ ಹೊಸತನ್ನು ಕೊಡೋ ಶಕ್ತಿ ನಿಮಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಕೂತು ಯೋಚನೆ ಮಾಡಿ, ಚರ್ಚೆ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಪಕ್ಷ ನಿಮ್ಮನ್ನು ಸ್ವಾಗತಿಸೋದಕ್ಕೆ ಯಾವಾಗಲೂ ಸಿದ್ಧವಾಗಿದೆ. ನಮಸ್ಕಾರ ಅಪ್ಪ, ಬರ್ತೀನಿ. ನಮಸ್ಕಾರಮ್ಮ, ಬರ್ತೀನಿ. ಸೂರ್ಯ, ಏನು ಮಾಡ್ತಾ ಇದೆಯಾ? ಯೋಚನೆ ಮಾಡ್ತಾ ಇದ್ದೀನಿ. ಏನು ಯೋಚನೆ? ಅವ್ರಿಗೆ ಬಂದು ಹೇಳಿ ಹೋದ್ರಲ್ಲ, ಅದ್ರ ಬಗ್ಗೆನಾ? ಅಂದರೆ ರಾಜಕೀಯ ಕೇಳಿಬೇಕು ಅಂದ್ಕೊಂಡಿದ್ದೀನಿ. ಸೂರ್ಯ, ಹ್ಯಾವ್ ಯು ಗಾನ್ ಮ್ಯಾಡ್? ಇಲ್ಲ ಪೂರ್ವಿ, ಡ್ಯಾಡಿ ಮಾಡಿರೋ ತಪ್ಪಿಗೆ ಸೇರ್ ತೀರಿಸ್ಕೋಬೇಕು ಅಂದರೆ ನಾನು ರಾಜಕೀಯ ಸೇರೋದೇ ಸರಿಯಾದ ನಿರ್ಧಾರ ಅನ್ಸುತ್ತೆ. ಅಂದರೆ ಮಾವನ ಮೇಲಿನ ಸೇಡ್ಗೋಸ್ಕರ ನೀನು ರಾಜಕೀಯ ಸೇರಬೇಕು ಅಂತಿದ್ಯಾ? ಅದೊಂದೇ ಕಾರಣ ಅಲ್ಲ ಪೂರ್ವಿ.
ಅಂಕಲ್ ಹೇಳಿದ್ದು ಕರೆಕ್ಟ್. ನಾನು ಮಾಡ್ತಿರೋ ಬಿಸ್ನೆಸ್ ಸರಿಯಾಗಿ ಕೈ ಹಿಡಿತಾ ಇಲ್ಲ. ನನಗೂ ಒಂದು ಕರಿಯರ್ ಅಂತ ಬೇಕಲ್ವಾ? ನಾನು ಜೀವನ ಮಾಡೋದಕ್ಕೆ, ಸಂಸಾರ ನಡೆಸೋದಕ್ಕೆ ಏನಾದರೂ ಮಾಡಲೇಬೇಕಲ್ವಾ ಪೂರ್ವಿ? ಸಂಸಾರ ನಡೆಸೋದಕ್ಕೆ ರಾಜಕೀಯನೇ ಮಾಡಬೇಕಾ? ರಾಜಕೀಯನೇ ನನ್ನ ಜೀವನ ರೂಪಿಸತ್ತೆ ಅನ್ನೋದಾದರೆ ವೈ ನಾಟ್? ಶಟ್ ಅಪ್ ಸೂರ್ಯ. ಯಾಕೆ ಪೂರ್ವಿ? ನೋಡು, ಇಷ್ಟು ದಿನ ಬರ್ದೇ ಇದ್ದಿದ್ದ ನಿನ್ನ ಅಂಕಲ್ಲು ಇವತ್ತು ಯಾಕೆ ಬಂದರು? ನಿನ್ನ ಬಿಸ್ನೆಸ್ ಲಾಸ್ ಆಗೋಕ್ಕೆ ಶುರುವಾಗಿ ಯಾವ ಕಾಲ ಆಯಿತು? ಆಗೆಲ್ಲ ಬರ್ದೇ ಇದ್ದವರು ನಾವು ನಿನ್ನೆ ಅಷ್ಟೇ ಮಾವನ ಮನೆ ಬಿಟ್ಟು ಬಂದಿದ್ದೀವಿ ಅನ್ನೋದನ್ನ ಅಷ್ಟು ಬೇಗ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಇದ್ರ ಹಿಂದೆ ಬೇರೆ ಉದ್ದೇಶನೇ ಇದೆ. ಅದನ್ನ ನೀನು ಅರ್ಥ ಮಾಡ್ಕೋ. ಇಟ್ಸ್ ಪಾಲಿಟಿಕ್ಸ್. ಇದು 100% ರಾಜಕೀಯ. ತಂದೆ ಮಕ್ಕಳನ್ನ ಎತ್ ಕಟ್ಟೋದು, ಸಂಸಾರ ಜಗಳನ ಬೀದಿಗೆ ತಂದು ಅದನ್ನೇ ಬಂಡವಾಳ ಮಾಡ್ಕೊಂಡು ರಾಜಕೀಯ ಮಾಡೋದು ಇವ್ರುಗಳಿಗೆಲ್ಲ ಮಾಮೂಲು. ನೀನ್ ಇವ್ರ ಮೊಸಳೆ ಕಾಳಜಿಗೆ ಈಲ್ಡ್ ಆಗಬೇಡ. ಸಂಸಾರದ ಮರ್ಯಾದೆನ ಬೀದಿಗೆ ತರಬೇಡ. ಪೂರ್ವಿ, ಈ ಮಾತನ್ನ ನೀನು ಹೇಳ್ತಾ ಇದೀಯಾ? ಹೌದು, ನನಗೆ ಆದರ್ಶನೇ ಫಸ್ಟ್. ಈ ಸಂಸಾರ ಸಂಬಂಧ ಸೂತ್ರನ ಸೆಕೆಂಡ್ ಅಂತ ಟ್ರೀಟ್ ಮಾಡ್ತೀನಿ. ನಿನ್ನ ಹಾಗೆ ನಾನಾಗೋದು ನಿನಗಿಷ್ಟ ಇಲ್ವಾ? ನಿನ್ನದೇ ಆದರ್ಶಗಳನ್ನು ನಾನು ಫಾಲೋ ಮಾಡ್ತೀನಿ ಅಂದರೆ ಅದ್ಯಾಕೆ ನಿಂಗೆ ಖುಷಿ ಆಗ್ತಿಲ್ಲ? ನಿನಗಿಂತ ಎತ್ತರ ಬೆಳೆದ್ಬಿಡ್ತೀನಿ ಅನ್ನೋ ಭಯನ? ನನ್ನ ಮಗನ್ನ ಹೆಂಗಾರ ಮಾಡಿ ರಾಜಕೀಯಕ್ಕೆ ಬರ್ದಂಗೆ ತಡಿಬೇಕು. ಏನ್ ಮಾಡೋದು? ಅದನ್ನ ಹೇಗೆ ತಡೆಯೋದು? ಯಾರು ಅವನಿಗೆ ಬುದ್ಧಿ ಹೇಳೋರು? ನೀನು